ಮೂರನೇ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಾಮಪತ್ರ ಬಂದಂತ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ನೀವೆಲ್ಲರೂ ಕೂಡ ಏನಾದ್ರು ಹೇಳಬೇಕು ಅಂತ ಹೇಳಿದಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಮೊದಲನೇದಕ್ಕೆ ಮಾತ್ರ ಮುಹೂರ್ತ, ಎಲ್ಲವೂ ಇಂದಿನ ವಾರ ಶುಭವಾರ, ಎಲ್ಲದೂ ಒಳ್ಳೆ ದಿನನೇ, ಅದ್ರಾಗೇನು ಪ್ರಶ್ನೆ ಇಲ್ಲ. ಸರ್, ಒಂದ್ ಕಡೆ ಕಾಂಗ್ರೆಸ್ನವರು ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಾರೆ, ಬಿಜೆಪಿ ಅವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಈಶ್ವರಪ್ಪ ಅವ್ರಿಗೆ ಯಾವ ಗ್ಯಾರಂಟಿ? ನಾನು ಗೆಲ್ಲದೇ ಗ್ಯಾರಂಟಿ, 100% ನಾನು ಗೆಲ್ತೀನಿ, ಅದೇ ಗ್ಯಾರಂಟಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರೇ ನನಗೆ ಗ್ಯಾರಂಟಿ, ಅವ್ರ ಆಶೀರ್ವಾದವೇ ನನಗೆ ಗ್ಯಾರಂಟಿ. ಯಾಕೆಂತಂದ್ರೆ ಈ ನಿಮಿಷದ ತನಕ ಕೂಡ ಚುನಾವಣೆ ಬಹಳ ಹತ್ರ ಇದೆ. ಕಾಂಗ್ರೆಸ್ನವರು ಇನ್ನೂ ಮತದಾರ ಹತ್ರ ಹೋಗಿಲ್ಲ, ಬರೀ ಆಕಾಶದಲ್ಲೇ ಓಡಾಡ್ಕೊಂಡಿದ್ದಾರೆ. ಅಲ್ಲೊಂದ್ ಕಡೆ ಸಭೆ, ಇಲ್ಲೊಂದ್ ಕಡೆ ಭಾಷಣ. ಸಭೆ ಭಾಷಣಗಳಿಗೆ ಜನ ಓಡ್ಕೊಡಂಗಿದ್ರೆ ಬಹಳ ಕಷ್ಟ ಇತ್ತು. ಮತದಾರರ ಹತ್ರ ಹೋಗಿ ಬರ್ತಾ ಇರೋದು ನಾನೊಬ್ಬನೇ. ಮತ್ತೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪ್ರತಿ ಮತದಾರ ಹತ್ರ ಹೋಗ್ತಿದ್ದಾರೆ, ಪ್ರತಿ ಬೂತ್ ಅಲ್ಲೂ ಕೂಡ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮೆಲ್ಲಾ ಪ್ರಮುಖರುಗಳು ಕೂಡ ನೇತೃತ್ವ ವಹಿಸಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅದೊಂದು ತುಂಬಾ ಸಂತೋಷ. ಮತದಾರರನ್ನ ಭೇಟಿ ಮಾಡೋದ್ರಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿದ್ದೀನಿ. ಕಾಂಗ್ರೆಸ್ ನಿಲ್ಲುವಂತ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಸರಿ ಇಲ್ಲ ಅಂದ್ರೆ, ಕ್ಯಾಂಡಿಡೇಟ್ ಬಗ್ಗೆ ವ್ಯಕ್ತಿ ಅಲ್ಲ, ಅವ್ರು ಸೋಲ್ತಾರೆ ಅಂತ ಆಗೋಗಿದೆ. ಒಂದು ರೀತಿಯ ಯಡಿಯೂರಪ್ಪನವ್ರ ಜೊತೆಗೆ ಕಾಂಗ್ರೆಸ್ಸಿನ ಹೊಂದಾಣಿಕೆ ಇದೆ, ಹಾಗಾಗಿ ನಾವು ನಿಮಗೇನೆ ಓಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. JDS ಬಿಜೆಪಿ ಹೊಂದಾಣಿಕೆ ಒಂದು ರೀತಿ ನಾಮಕಾವಸ್ಥೆ ಇದೆ. ನಮ್ಗೆ ಬಿಜೆಪಿ ಕ್ಯಾಂಡಿಡೇಟ್ ರಾಘವೇಂದ್ರ ಬಗ್ಗೆ ನಮ್ಗೆ ಆಕ್ರೋಶ ಇದೆ. ನಾವು ಯಾವ ಕಾರಣಕ್ಕೂ ಕೂಡ ಅವ್ರಿಗೆ ಓಟ್ ಹಾಕಲ್ಲ, ನಾವು ನಿಮಗೆ ಹಾಕ್ತೀವಿ ಅಂತ. ಕಾಂಗ್ರೆಸ್ಸು, JDS ಎಲ್ಲಾ ನಾಯಕರು ನೇರವಾಗಿ ಅನೇಕರು ನನ್ನ ಜೊತೆ ಓಡಾಟ ಮಾಡ್ತಾರೆ, ಇನ್ ಕೆಲವರು ಹಿಂದಿನಿಂದ ಸಪೋರ್ಟ್ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು 60%ಕ್ಕೂ ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿರುವಂತ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಮಹಿಳೆಯರಿಗೆ ಬೇಜಾರಾಗಿದೆ ಕುಮಾರಸ್ವಾಮಿ ಅವರು ಹೇಳಿಕೆ ಇಲ್ಲ, ಹಳ್ಳಿ ಹೆಣ್ಮಕ್ಳು ಅವ್ರಿಗೆ ಕೇಳಪ್ಪ, ನಂಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಗೊತ್ತು, ನಿಮಗೆ ಗೊತ್ತು. ಸರ್, ಈಗ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದಂತೆ ನಾಮಪತ್ರ ಸಲ್ಲಿಕೆ ಮಾಡೋದಿಲ್ಲ ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು. ನಾಮಪತ್ರ ಸಲ್ಲಿಕೆ ಕೂಡ ಆಯ್ತು. ಈಗ ನಾಮಪತ್ರ ಹಿಂಪಡಿತಾರೆ ಅನ್ನೋ ಚರ್ಚೆ ನೋಡ್ರಿ, ಯಾರು ಸೋಲಿನ ಭಯ ಇರುತ್ತಲ್ಲ, ಸೋಲಿನ ಭಯ ಇಲ್ಲವರು ಸುಳ್ಳನ್ನ ಸೃಷ್ಟಿ ಮಾಡಿದ್ರೆ ಯಶಸ್ವಿ ಅವರು. ಅವ್ರು ಹೆಂಗಿದ್ರು ಚುನಾವಣೆ ಸೋಲ್ತೀನಿ ಅಂತ ಇತ್ಲಾಗೆ ಕಾಂಗ್ರೆಸ್ನವರು ಅನ್ಕೊಂಡಿದ್ದಾರೆ, ಇತ್ಲಾಗೆ ರಾಘವೇಂದ್ರ ಬಿಜೆಪಿಯವರು ಅನ್ಕೊಂಡಿದ್ದಾರೆ. ವಾಪಸ್ ತಗೋತಾರೆ, ನಿಲ್ಲದೇ ಇಲ್ಲ. ಮುಂಚೆ ಹೇಳ್ತಾ ಇದ್ದಿದ್ದು ನಾಮಪತ್ರ ಸಲ್ಲಿಸ್ತಿದ್ದಾಗೆ ಇವ್ರು ನೋಡಿ 19ನೇ ತಾರೀಕು ಶಾಕ್ ನ್ಯೂಸ್ ಸಿಗುತ್ತೆ ಅಂತ. ಹಾಗೆ ಸೋಲಿನ ಭಯ ಇರೋರು ನನ್ನ ಬಗ್ಗೆ ಏನೇನು ಮಾಡ್ತಾರೆ. ಚುನಾವಣೆ ನಿಲ್ಲೋದು ಗ್ಯಾರಂಟಿ, ಚುನಾವಣೆ ಸ್ಪರ್ಧೆ ಮಾಡಿ ಗೆಲ್ಲೋದು ಗ್ಯಾರಂಟಿ, ನರೇಂದ್ರ ಮೋದಿಗೂ ಕೈ ಎತ್ತೋದು ಗ್ಯಾರಂಟಿ. ನಿಮ್ಗೆ ಬಿಜೆಪಿ ಮುಖಂಡರು ಕರೆ ಮಾಡುವಂತ ಪ್ರಯತ್ನಗಳು ನನಗೆ ಹಿಂದೆ ಮಾಡಿದ್ರು. ರಾಜಾ ಮೋಹನ್ ಅಗರ್ವಾಲ್ ಅವರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಮನೆಗೆ ಬಂದು ಮಾತಾಡಿದ್ರು. ಅವ್ರಿಗೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ, ಇದು ಯಾವ ಕಾರಣಕ್ಕೂ ನಾನು ನಿಲ್ಲದೇ ಗ್ಯಾರಂಟಿ ಅಂತ. ಅಮಿತ್ ಶಾ ಅವರು ಫೋನ್ ಮಾಡಿದ್ರು, ಅವ್ರಿಗೂ ಹೇಳಿದ್ದೆ ನಾನು. ಡೆಲ್ಲಿ ಬರಕ್ಕೆ ಹೇಳಿದ್ರು, ಯಾವ್ದಾದ್ರು ಕಾರಣಕ್ಕೆ ಭೇಟಿ ಆಗ್ಲಿಲ್ಲ. ಇನ್ಯಾರು ನನಗೆ ಮಾತಾಡ್ಸಕ್ ಬಂದಿಲ್ಲ. ರಾಷ್ಟ್ರೀಯ ಪಕ್ಷಗಳು ಸಂಘಟನೆ ಇದೆ, ಆ ಸಂಘಟನೆ ಜನದ ಮುಂದೆ ಯಾವ ಸಂಘಟನೆ ರೀ? ಅದೇ ಹೇಳ್ತಿರೋದು, ಜನ ನನಗೆ ಅನ್ಯಾಯ ಆಗಿದೆ, ನಮ್ಮ ಪಕ್ಷದಲ್ಲಿ ತುಂಬಾ ಅನೇಕ ಹಿರಿಯರಿಗೆ ಅನ್ಯಾಯ ಆಗಿದೆ, ನಮ್ಮ ಪಕ್ಷದಲ್ಲಿ ಹಿಂದುತ್ವಕ್ಕೆ ಅನ್ಯಾಯ ಆಗಿದೆ, ನಮ್ಮ ಪಕ್ಷದ ಅನೇಕ ಸಂಘಟನೆಯಲ್ಲಿ ಸಮಸ್ಯೆಗಳಿದೆ. ಹೀಗಾಗಿ ಪಕ್ಷದ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ, ಜನನೂ ನನ್ನ ಜೊತೆಗಿದ್ದಾರೆ. ಜನನೇ ನನ್ನ ಸ್ಟಾರ್ ಪ್ರಚಾರಕರು, ಅವರೇ ನನ್ನ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. 100ಕ್ಕೂ ನಾವು ಗೆಲ್ತೇವೆ. ನೋಡೋಣ ಏನಾಗುತ್ತೆ.